ನೋಡಿ ಅದು ಹೇಳ್ತಾ ಇರೋದು. If the angle of incidence is greater than the critical angle, then the entire light is reflected back into same medium. So this phenomenon is called ನಾವು total internal reflection ಕರಿತೀನಿ. Fine. ನೋಡಿ totally reflected ray. ನೋಡಿ this angle is greater than critical angle. ನೋಡಿ ಸೊ ಇವೆಲ್ಲ ಪಾರ್ಷಿಯಲ್ ರಿಫ್ಲೆಕ್ಟೆಡ್ ರೇಸ್. ಇವಾಗ O ಡ್ಯಾಶ್ ಸಿ ನೋಡಿ O1 ಸಿ ಇರ್ಬೋದು, O2 ಸಿ ಇ ಇರ್ಬೋದು, ಅರ್ಥವಾಯ್ತಲ್ಲ. ಇವೆಲ್ಲ ಪಾರ್ಷಿಯಲಿ ರಿಫ್ಲೆಕ್ಟೆಡ್ ರೇಸ್. ಇದು ಟೋಟಲಿ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀನಿ. ಸೊ ಟೋಟಲಿ ಅದು ಎಂಟೈರ್ ಲೈಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ 100% ಅಂತ ಹೇಳ್ತೀನಿ. ಫೈನ್, ಗೊತ್ತಾಯ್ತಲ್ಲ. ನೋಡಿ ದಿಸ್ ಕಂಡೀಷನ್ ನೋಡಿ ಐ ಈಸ್ ಗ್ರೇಟರ್ ದನ್ ಐ ಸಿ ಆಗಿರ್ಬೇಕು. ಗೊತ್ತಾಯ್ತಾ ಮಕ್ಕಳು? ಡಯಾಗ್ರಾಮ್ ನೋಡ್ಕೊಳ್ಳಿ ಯಾವ ತರ ಬರ್ದೆ ಅಂತ. ಇಲ್ಲಿ ಆರೋ ಮಾರ್ಕು ಆಯ್ತಾ, ಇಲ್ಲಿ ಆರೋ ಮಾರ್ಕ್ ಡೌನ್ ಮಾಡಿ ತೋರಿಸ್ತೀನಿ, ತಪ್ಪದು ಆಯ್ತಾ, ಬೈ ಮಿಸ್ಟೇಕ್ ಆ ಥರ ಆಗಿದೆ. ಲೈಟ್ ರೇ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗ್ತಾ ಇದೆ, ನಾರ್ಮಲ್ ಇಟ್ ಗೋಸ್ ಲೈಕ್ ದಟ್ ಆಯ್ತಾ. ನೋಡಿ ಇಲ್ಲಿ ಇನ್ಸಿಡೆಂಟ್ ಆಗ್ದು ಆಬ್ಲಿಕ್ ಇನ್ಸಿಡೆನ್ಸ್, ಸೊ ದರ್ ಇಸ್ ಅ ರಿಫ್ರಾಕ್ಷನ್, ದರ್ ಇಸ್ ಅ ಪಾರ್ಷಿಯಲ್ ರಿಫ್ಲೆಕ್ಷನ್. Now as the angle of incidence increases, ನೋಡಿ as the angle of incidence increases ಆಯ್ತಾ, angle of refraction also increases. At the point of incidence, critical angle, at the point of incidence equal to critical angle, the refracted ray just grazes. If the angle of incidence is greater than the critical angle, then the entire light is reflected back into same medium. ಆಯ್ತಾ, this phenomenon is called total internal reflection ಅಂತ ಕರೀತಾರೆ. ಮಕ್ಕಳ ಗೊತ್ತಾಯ್ತಲ್ಲ? ಫೈನ್. ನೋಡಿ ಇದು ವಾಟರ್ ಏರ್ ಇಂಟರ್ಫೇಸ್, ಇದು ಇಂಟರ್ಫೇಸ್ ಅಂತ ಕರೀತಾರೆ. ನೋಡಿ ಈ ಮೀಡಿಯಂ ಇದೆ ನೋಡಿ, ಇದು ಮೇಲ್ಗಡೆ ಲೇಯರ್ ಇದೆಲ್ಲ, ಇಟ್ ಇಸ್ ಕಾಲ್ಡ್ ಇಂಟರ್ಫೇಸ್. ಇದು ಏರ್ ಮೀಡಿಯಾ, ಇದು ವಾಟರ್ ಡೆನ್ಸರ್ ಮೀಡಿಯಾ, ಇದು ಏರ್ ಮೀಡಿಯಾ. ಅರ್ಥವಾಯ್ತಲ್ಲ? ಡೆನ್ಸರ್ ಅಂದ ತಕ್ಷಣ ವಾಟರೇ ಆಗಿರ್ಬೇಕು ಅಂತೇನಿಲ್ಲ ಆಯ್ತಾ. ಗ್ಲಾಸ್ ಏರ್ ಆಗ್ಬೋದು, ಡೈಮಂಡ್ ಏರ್ ಆಗ್ಬೋದು, ಲೈಕ್ ದಟ್. ಅದೇ ತರ ಇನ್ನೊಂದು ಗ್ಲಾಸ್ ವಾಟರ್ ಆಗ್ಬೋದು, ಗ್ಲಾಸ್ ವಾಟರ್ ಆಗ್ಬೋದು, ಡೈಮಂಡ್ ವಾಟರ್ ಆಗ್ಬೋದು, ಅಥವಾ ಇದು ಡೈಮಂಡ್ ಆಗಿದ್ದು ಇದು ಗ್ಲಾಸ್ ಆಗ್ಬೋದು. ಅರ್ಥವಾಯ್ತಲ್ಲ? ಒಟ್ಟಿನಲ್ಲಿ ಡೆನ್ಸರ್ ಇಂದ ರೇರ್ಗೆ ಬಂದಾಗ ಮಾತ್ರನೇ ಈ ಒಂದು ಚಿತ್ರಣ ಕಾಣಿಸುತ್ತೆ ಅಷ್ಟೇ ಮಕ್ಕಳ. ಗೊತ್ತಾಯ್ತಲ್ಲ? ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಫೈನ್. ಇವಾಗ TIR ಅಂತ ಕರೀತಾರೆ. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ನೋಡಿ, ಸೊ ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತೀನಿ. ಗೊತ್ತಾಯ್ತಲ್ಲ? ಫೈನ್. ಸೊ ಹಂಗಿದ್ರೆ ಡೆಫಿನೇಷನ್ ಅವಾಗಲೇ ಹೇಳಿದ್ದೀನಿ ನಾನು. ವೆನ್ ಲೈಟ್ ray travels from denser medium to rarer medium, if the angle of incidence is greater than the critical angle, I greater than C, then the ray is totally reflected back into denser medium. So this phenomenon is called total internal reflection. ಗೊತ್ತಾಯ್ತಲ್ಲ? ಸೊ ಇದು ಡೆಫಿನೇಷನ್. ವಾಟ್ ಈಸ್ TIR? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ಕೇಳಿದಾಗ 1 ಮಾರ್ಕ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತೀನಿ, ಅವಾಗ ಈ ಸೆಂಟೆನ್ಸ್ ನ ಬರೀಬೇಕು. So when a light ray passes from denser medium to a rarer medium, if the angle of incidence is greater than the critical angle, I greater than C, then the ray is totally reflected back into denser medium. So this phenomenon is called total internal reflection. So mention the conditions for TIR ಅಂತ ಕೇಳ್ತೀನಿ. ಅವಾಗ ಕಂಡೀಷನ್ಸ್ ಏನು? ಪಾಯಿಂಟ್ ನಂಬರ್ 1, light ray should travel from optically denser medium into a rarer medium. Point number 2, angle of incidence should be greater than critical angle. That is the conditions. Nodi like this. Nodi animation ಅಷ್ಟೇ ಇದು. Animation ನೋಡ್ತಾ ಇರಿ. Just watch it. Just watch it. ನೋಡಿ. So as long as the angle of incidence is less than critical angle, there is a refraction. Once it is equal to critical angle, just grace. If the angle of incidence is greater than critical angle, it undergo reflection. ನೋಡಿ ಮಕ್ಕಳ ಗೊತ್ತಾಯ್ತಲ್ಲ? Here N2 is greater than N1. Denser medium is rare medium. ನೋಡ್ತಾ ಇದ್ದೀರಾ? ಡಿಫ್ರೆಂಟ್ ನೋಡ್ತಾ ಇರಿ, ರಿಪೀಟ್ ಆಗ್ತಾ ಇದೆ ನೋಡಿ, ರಿಪೀಟ್ ಆಗ್ತಾ ಇದೆ. ಅರ್ಥವಾಯ್ತಲ್ಲ? So if the angle of incidence is less than critical angle, there is a refraction. If the I is equal to C, just grazing. If I greater than C, TIR. ಮಕ್ಕಳ ಗೊತ್ತಾಯ್ತಲ್ಲ ಹೆಂಗ್ ಮಾಡಿದ್ದಂತ, ಹೆಂಗ್ ಹೇಳಿದ್ದಂತ? ಫೈನ್. ನೋಡಿ ವಾಚ್ ಮಾಡ್ತೀರಿ, ಅದು ರಿಪೀಟ್ ಆಗ್ತಾ ಇದೆ ಅಷ್ಟೇ. ಅರ್ಥವಾಯ್ತಲ್ಲ? ಇಫ್ ಐ ಅನ್ನೋದು ಲೆಸ್ ದ್ಯಾನ್ ಕ್ರಿಟಿಕಲ್ ಆಂಗಲ್, ದೇರ್ ಇಸ್ ಎ ರಿಫ್ರಾಕ್ಷನ್. ಇಫ್ ಐ ಈಸ್ ಈಕ್ವಲ್ ಟು ಸಿ, ದೇರ್ ಇಸ್ ಎ ಗ್ರೇಸಿಂಗ್ ರಿಫ್ರಾಕ್ಷನ್. ಅಂದ್ರೆ ಆರ್ ಈಸ್ ಈಕ್ವಲ್ 90 ಡಿಗ್ರಿ ಆಗಿಬಿಡುತ್ತೆ. ಇಫ್ ಐ ಈಸ್ ಗ್ರೇಟರ್ ದನ್ ಸಿ, ದೆನ್ TIR ಟೇಕ್ಸ್ ಪ್ಲೇಸ್.
Conditions for TIR. Light should travel from denser medium to rare medium. The angle of incidence in the denser medium must be greater than critical angle. ಹೇಳ್ತಾ ಇದ್ನಲ್ಲ ಅವಾಗ್ಲಿಂದ ಇದನ್ನೇ. So light should travel from denser medium to rare medium. Sir, rarer to denser ಯಾಕೆ ಸರ್ ಆಗಲ್ಲ? It always bends towards normal ಅಲ್ವಾ? Bending away from normal ಆಗೋದೇ ಇಲ್ಲ. ಯಾವಾಗ? When light travels from rarer medium to denser ಆದಾಗ light ray bends always towards the normal. Away from normal ಆಗೋದಿಲ್ಲ. ಅದೇ ಬೆಂಡಿಂಗ್ ಅವೇ ಫ್ರಮ್ ನಾರ್ಮಲ್ ಆಗಬೇಕು ಅಂತಂದ್ರೆ ಲೈಟ್ ray should travel from denser medium to rare medium. Like that. So ಹಂಗಿದ್ರೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ TIR? ಅಪ್ಲಿಕೇಶನ್ಸ್ ನೋಡ್ತೀನಿ. ಫಾರ್ ಎಕ್ಸಾಂಪಲ್ ಫಾರ್ಮೇಶನ್ ಆಫ್ ಮಿರೇಜ್. ಸೊ ಮಿರೇಜ್ ಅಂದ್ರೆ ಏನು? ಇಟ್ ಇಸ್ ಅನ್ ಆಪ್ಟಿಕಲ್ ಇಲ್ಯೂಷನ್ ಅಷ್ಟೇ. ಅದು ಫೌಂಡ್ ಇನ್ ಡೆಸರ್ಟ್ಸ್ ಅಲ್ಲಿ ಆಯ್ತಾ, ಅದನ್ನು ನೋಡ್ತೀವಿ ನಾವು. ಆಯ್ತಾ ಮಕ್ಕಳ? ಫೈನ್. ಸೊ ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಅಲ್ಲಿ ಫಾರ್ಮೇಶನ್ ಆಫ್ ಮಿರೇಜ್ ಅಂತಿದೆಯಲ್ಲ, ವಾಟ್ ಈಸ್ ಕಾಲ್ಡ್ ಮಿರೇಜ್ ಅಂತಂದ್ರೆ, ಮಿರೇಜ್ ಇಸ್ ಅನ್ ಆಪ್ಟಿಕಲ್ ಇಲ್ಯೂಷನ್ produced due to total internal reflection found in deserts normally. ಇಲ್ಲ found in hot summer roads. ಟಾರ್ ರೋಡ್ ಅಲ್ಲಿ ಆಯ್ತಾ, ಜಾಸ್ತಿ ಸಮ್ಮರ್ ಇದ್ರೆ, ಟೆಂಪರೇಚರ್ ಜಾಸ್ತಿ ಇದ್ರೆ ಆಯ್ತಾ, ತುಂಬಾ ದೂರದಲ್ಲಿ ನಮಗೆ ಎಲ್ಲೋ ನೀರ್ ಇದ್ದಂಗೆ ಕಾಣಿಸುತ್ತೆ. ಈಗ ಟಾರ್ ರೋಡ್ ಅಲ್ಲಿ ಹೋಗ್ತಾ ಇರ್ತೀವಪ್ಪ, ಸಮ್ಮರ್ ಸೀಸನ್ ಅಂತ ಇಟ್ಕೊಳ್ಳಿ, ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ, ಟಾರ್ ರೋಡ್ ಅಲ್ಲಿ ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ರೆ ನಾವು ತುಂಬಾ ದೂರದಲ್ಲಿ ಮಳೆ ಬಿದ್ದಿದೆಯೇನೋ ಅಂತ ಅನ್ಸುತ್ತೆ. ಡಿಡ್ ಯು ಅಬ್ಸರ್ವ್? ನೋಡಿರ್ತೀರ ನೀವು, ರೋಡಲ್ಲಿ ಹೋಗ್ತಾ ಇರ್ತೀವಿ ಆಯ್ತಾ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಸಮ್ಮರ್ ಇತ್ತು ಆಯ್ತಾ, ಆವಾಗ ನೋಡಿ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದಾರಿ ಟಾರ್ ರೋಡ್ ನೋಡಿದಾಗ ಅಲ್ಲಿ ಮಳೆ ಬಿದ್ದಿದೆಯೇನೋ ಅಂತ ಅನ್ಸುತ್ತೆ, ಅಲ್ಲಿ ಮಳೆ ನೀರು ಇದೆಯೇನೋ ಟಾರ್ ರೋಡ್ ಅಲ್ಲಿ ಅಂತ ಅನ್ಸುತ್ತೆ ಆಯ್ತಾ. ಇಟ್ ಈಸ್ ಓನ್ಲಿ ಇಲ್ಯೂಷನ್. ಅರ್ಥವಾಯ್ತಲ್ಲ? ಅದು ನಮಗೆ ಆತರ ಕಾಣಿಸತ್ತಷ್ಟೇ, ಇಲ್ಯೂಷನ್, ಆಪ್ಟಿಕಲ್ ಇಲ್ಯೂಷನ್ ಅಂತ ಕರೀತಾರೆ. ಯಾಕೆ ಆ ತರ ಬರುತ್ತಂತಂದ್ರೆ, ಇಟ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತಾ. ಅಲ್ಲಿ ಬಿಕಾಸ್ ಆಫ್ ಹಾಟ್ ಏರ್ ಇರುತ್ತಲ್ಲ, ಅಲ್ಲಿ ಮೀಡಿಯಂ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ, ಅದು ಅಟ್ಮಾಸ್ಫಿರಿಕ್ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದಿಸ್ ಟೆಂಪರೇಚರ್. ಸೊ ನಾವು ಡೆನ್ಸರ್ ಮೀಡಿಯಂ ನೋಡ್ತಾ ಇದ್ರೆ, ನಮ್ಗಿಂತ ಕೆಳಗೆ ಹೋಗ್ತಾ ಇದ್ರೆ, ಸೊ ಅದು ರೇರ್ ಮೀಡಿಯಂ ಹೋಗ್ತಾ ಇರ್ತದೆ. ನಿಮಗೆ ಡೆನ್ಸರ್ ಇಂದ ರೇರ್ಗೆ ಹೋಗಿ, ಸಪೋಸ್ ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್, ಅವಾಗ ಏನಾಗುತ್ತೆ ಹೇಳಿ, ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಅಷ್ಟೇ. ಸೊ ಆಸ್ ಇಫ್ ಇಟ್ ಈಸ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ಆಯ್ತಾ ಮಕ್ಕಳ? ನೋಡಿ ತೋರಿಸ್ತೀನಿ ನೋಡಿ. ಮಿರೇಜ್ ಅಂದ್ರೆ ನಾರ್ಮಲಿ ಇಟ್ ಈಸ್ ಫೌಂಡ್ ಇನ್ ಡೆಸರ್ಟ್ ಅಲ್ಲ, ನೋಡ್ತಿದ್ದೀನಿ. ಇಟ್ ಈಸ್ ಅನ್ ಆಪ್ಟಿಕಲ್ ಇಲ್ಯೂಷನ್ ಅಬ್ಸರ್ವ್ಡ್ ಇನ್ ಡೆಸರ್ಟ್ ಆನ್ ಹಾಟ್ ಸಮ್ಮರ್ ಡೇಸ್, ಡ್ಯೂ ಟು ವಿಚ್ ಎ ಪರ್ಸನ್ ಸೀಸ್ ಎ ಪಾಂಡ್ ಆಫ್ ವಾಟರ್ some distance ahead of him, in which the surrounding objects appear inverted. It is due to total internal reflection. I think it just because ಅದು ಹೇಳಿದ್ನಲ್ಲ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ರೆ ಟೆಂಪರೇಚರ್ ಇಂದ ರಿಫ್ರಾಕ್ಟನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಕೆಳಗಿಂದ ಲೇಯರ್ ಗಳೆಲ್ಲ ನಾವು ಲೇಯರ್ಸ್ ಅಂತ ಇಟ್ಕೊಳ್ಳಿ. ಅಟ್ಮಾಸ್ಫಿಯರ್ ನ ಇಟ್ ಈಸ್ ಡಿವೈಡ್ ಇಂಟು ಲೇಯರ್ಸ್ ಆಯ್ತಾ. ಸೊ ಕೆಳಗೆ ಲೇಯರ್ ತುಂಬಾ ಸಣ್ಣ, ತುಂಬಾ ಬಿಸಿ ಆಗಿದ್ರೆ ಅಲ್ಲಿ ರೇರರ್ ಆಗ್ತಾ ಹೋಗ್ತದೆ, ಮೇಲಕ್ಕೆ ಹೋಗ್ತಾ ಡೆನ್ಸರ್ ಆಗ್ತಾ ಇರ್ತದೆ. ಸೊ ನೋಡಿ, ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಲೈಕ್ ದಿಸ್ ನೋಡಿ, ಇದು ನೋಡ್ತಾ ಇದ್ದೀರಾ ಮಕ್ಕಳ? ಸೊ ನೋಡಿ ಇವಾಗ, ಸೊ ಇದು ಒಂದು ಟ್ರೀ, ಇದು ಒಬ್ಬ ಪರ್ಸನ್ ನೋಡ್ತಾ ಇದ್ದೀರಿ ಆಯ್ತಾ. ಇವೆಲ್ಲ ಲೇಯರ್ಸ್ ಅಂತ ಇಟ್ಕೊಳ್ಳಿ, ಅಟ್ಮಾಸ್ಫಿರಿಕ್ ಲೇಯರ್ಸ್. ಏನಾಗ್ತಾ ಇರುತ್ತೆ ಅಂದ್ರೆ, ಮೇಲ್ಗಡೆ ಡೆನ್ಸರ್ ಇರುತ್ತೆ, ಕೆಳಗಡೆ ಹೋಗ್ತಾ ಹೋಗ್ತಾ ರೇರರ್ ಇರುತ್ತೆ. ಯಾಕಂದ್ರೆ ಹೈ ಟೆಂಪರೇಚರ್ ಇರೋದ್ರಿಂದ ಡೆನ್ಸಿಟಿ ಚೇಂಜ್ ಆಗ್ತಾ ಹೋಗ್ತದೆ ಆಯ್ತಾ. ಸೊ ಇವಾಗ ನೋಡಿ, ಇಲ್ಲಿ ನೋಡ್ತಾ 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 ಈ ಲೇಯರ್ ಅಲ್ಲಿ ಏನಾಗಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬೆಂಡಿಂಗ್ ಅವೇ ಆಯ್ತು, ಇಲ್ಲಿ ನೋಡಿ ಇನ್ ಸ್ವಲ್ಪ ಬೆಂಡಿಂಗ್ ಅವೇ ಆಯ್ತಾ, ಇಲ್ಲಿ ನೋಡಿ ಆಯ್ತಾ, ಕ್ರಿಟಿಕಲ್ ಆಂಗಲ್. ಮತ್ತೆ ಇನ್ ಸ್ವಲ್ಪ ಹೋದ್ರೆ ಬಿಟ್ರೆ ರಿಫ್ಲೆಕ್ಷನ್, TIR ಆಗ್ತಾರೆ ನೋಡಿ, ಈ ತರ. ಅರ್ಥವಾಯ್ತಲ್ಲ? ಸೊ ಇದು ನಿಮಗೆ ಕಾಣಿಸ್ತಾ ಇರುತ್ತೆ. ಅದು ಹೆಂಗ್ ಕಾಣಿಸುತ್ತೆ ಅಂದ್ರೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಈ ತರ. ಇಲ್ಲಿ ಅಂದ್ರೆ ನೋಡಿ, ಇವಾಗ ಆಸ್ ಇಫ್ ಇಟ್ ಈಸ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ಮಕ್ಕಳ ಗೊತ್ತಾಯ್ತಲ್ಲ? ಸೊ ಅದು ಹೇಳಿದ್ದು ಕೂಲ್ ಏರ್, ಲೆಸ್ ವಾರ್ಮ್ ಏರ್ ಆಯ್ತಾ. ಇದು ಲೈಕ್ ದಿಸ್ ನೋಡಿ, ಇದನ್ನೇ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೋಡಿ, ಇದು ಟ್ರೀ, ಇದು ನೀರಲ್ಲಿ ರಿಫ್ಲೆಕ್ಟ್ ಆದಂಗೆ ಕಾಣಿಸ್ತಾ ಇದೆ, ಬಟ್ ಅಲ್ಲಿ ನೀರು ಇರೋದಿಲ್ಲ. ಇಟ್ಸ್ ಆಸ್ ಇಫ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ದಿಸ್ ಇಲ್ಯೂಷನ್, ದಿಸ್ ಈಸ್ ಕಾಲ್ಡ್ ಇಲ್ಯೂಷನ್ ಅಂತ ಕರೀತಾರೆ. ಆಪ್ಟಿಕಲ್ ಇಲ್ಯೂಷನ್ ಫೌಂಡ್ ಇನ್ ಡೆಸರ್ಟ್ಸ್ ಆರ್ ಡ್ಯೂರಿಂಗ್ ಎನಿ ಹಾಟ್ ಸಮ್ಮರ್ ಡೇ ಇಸ್ ಕಾಲ್ಡ್, ನಾವು ಮಿರೇಜ್ ಅಂತ ಕರೀತಾರೆ ಅಷ್ಟೇ. ಮಕ್ಕಳ ಗೊತ್ತಾಯ್ತಲ್ಲ? ಇಂಪಾರ್ಟೆಂಟ್ ಇದು, ತಿಳ್ಕೊಳ್ಳಿ. ಅಪ್ಲಿಕೇಶನ್ ಕೇಳ್ತಾ ಇರ್ತಾರೆ ಯಾವ್ದಾದ್ರು ಆಬ್ಜೆಕ್ಟಿವ್ಸ್ ಅಲ್ಲಿ ಆಯ್ತಾ. ಅಥವಾ ನೋಡಿ, ಇದು ಅಷ್ಟೇ ನೋಡಿ, ಇವಾಗ ಡೆಸರ್ಟ್ ಇದು ಆಯ್ತಾ, ಒಂದು ಟ್ರೀ ಇದೆ ಆಯ್ತಾ, ಒಂದು ಟ್ರೀ ಇದೆ ಅನ್ಕೊಳ್ಳಿ. ನೋಡಿ, ಇವಾಗ ಪರ್ಸನ್ಗೆ ಅರ್ಥವಾಯ್ತಲ್ಲ, ಅವ್ನು ನೋಡ್ತಾ ಇರ್ತಾನೆ ನೋಡಿ, ಮೇಲ್ಗಡೆ ಲೇಯರ್ಸ್ ತಗೊಂಡಿದ್ದೀನಲ್ಲ, ಇವೆಲ್ಲ ಕೂಡ ಅಟ್ಮಾಸ್ಫಿರಿಕ್ ಲೇಯರ್ಸ್ ಇದೆಲ್ಲ. ಮಕ್ಕಳ ಗೊತ್ತಾಯ್ತಲ್ಲ? ಸೊ ನೋಡಿ, ಇದು ಈ ಲೇಯರ್ ಇಂದ ರಿಫ್ರಾಕ್ಷನ್ ಆಯ್ತು, ರಿಫ್ರಾಕ್ಷನ್ ಆಯ್ತು ಆಯ್ತಾ. ಇಲ್ಲಿ ನೋಡಿ
ಆಯ್ತಾ. ಇಲ್ಲಿ ಮತ್ತೆ ಫಾರ್ ಎಕ್ಸಾಂಪಲ್ ಕ್ರಿಟಿಕಲ್ ಆಂಗಲ್ ಬಂತು, ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ರಿಫ್ಲೆಕ್ಷನ್. ನೋಡಿ ಹಿಂಗ್ ಹೋಯ್ತಾ ಮಕ್ಕಳ. ನೋಡಿ ಇಲ್ಲಿಂದ ಹಿಂಗ್ ಹೋಗ್ತಾ ಇದ್ರಿ, ಇಲ್ಲಿವರೆಗೂ ಬಂದ್ರೆ ಆಯ್ತಾ ರಿಫ್ರಾಕ್ಷನ್ ಆಗ್ತಾ ಇದೆ. ಇಲ್ಲಿ ಜಸ್ಟ್ ಗ್ರೇಸ್ ಆಯ್ತು, ಇಲ್ಲಿಂದ ಆಚೆಗೆ ರಿಫ್ಲೆಕ್ಷನ್ ಆಗ್ಬಿಡ್ತು. ಆವಾಗ ಈ ರಿಫ್ಲೆಕ್ಟೆಡ್ ರೇ ಇವನ್ ಕಾಣಿಸ್ತಾ ಇರುತ್ತೆ. ರಿಫ್ಲೆಕ್ಟೆಡ್ ರೇ ಕಾಣಿಸ್ತಾ ಇರ್ಬೇಕಾದ್ರೆ ಅವನಿಗೆ ಸೊ ಈ ಟ್ರೀ ಇರುತ್ತೆ ನೋಡಿ, ಇದು ಇಲ್ಲಿದ್ದಂಗೆ ಕಾಣಿಸ್ತಾ ಇರುತ್ತೆ. ನೋಡಿ ಇಲ್ಲಿದ್ದಂಗೆ ಕಾಣಿಸ್ತಾ ಇರುತ್ತೆ, ಆಸ್ ಇಫ್ ಇಟ್ ಈಸ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ಮಕ್ಕಳು ಗೊತ್ತಾಯ್ತಲ್ಲ, ಆಸ್ ಇಫ್ ಇಟ್ ಈಸ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ಇಲ್ಲಿ ನೀರ್ ಇರೋದಿಲ್ಲ, ಇಲ್ಲಿ ನೀರ್ ಇರೋದಿಲ್ಲ, ಏನಿರೋದಿಲ್ಲ, ನೀರ್ ಇದ್ದಂಗೆ ಕಾಣಿಸುತ್ತೆ ಇವರಿಗೆ. ಬಿಕಾಸ್ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತಲ್ಲ, ಆಸ್ ಅ ಅಟ್ಮಾಸ್ಫಿಯರಿಕ್ ಡೆನ್ಸಿಟಿ ಚೇಂಜಸ್ ಇಟ್ ಅಪೇರ್ಸ್ ಟು ಬಿ ಕ್ವಿವರಿಂಗ್. ಅಂದ್ರೆ ನೀರ್ ಇದ್ದಂಗೆ, ನೀರು ಸರ್ಫೇಸ್ ಆಫ್ ವಾಟರ್ ನಮ್ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ ಆ ತರ ಕಾಣಿಸುತ್ತೆ, ನೀರ್ ಇರೋದಿಲ್ಲ ಅಲ್ಲಿ. ಸೊ ದರ್ ಇಸ್ ಓನ್ಲಿ ಆಪ್ಟಿಕಲ್ ಇಲ್ಯೂಷನ್. ಮಕ್ಕಳ ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕೇಳ್ತಾ ಇರ್ತಾರೆ, ಮಿರೇಜ್ ಇಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅರ್ಥವಾಯ್ತಾ ಮಕ್ಕಳ. ಇವನ್ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್ ಕೂಡ ಅಷ್ಟೇ. ನೋಡಿ ಇವಿದೆ ಹೇಳಿದ್ ನಾನು, ರೋಡಲ್ಲಿ ಹೋಗ್ತಾ ಇರ್ತೀರಿ ಮಕ್ಕಳ ಗೊತ್ತಾಯ್ತಲ್ಲ, ರೋಡಲ್ಲಿ ಹೋಗ್ತಾ ಇರ್ತೀರಿ, ತುಂಬಾ ದೂರದಲ್ಲಿ ನೀರಿದ್ದಂಗೆ ಕಣ್ಣು ನೋಡಿ, ನೀರಿದ್ದಂಗೆ ಇದೆಯಾ, ನೀರ್ ಇರೋದಿಲ್ಲ. ಅದು ನಮ್ ಕಣ್ಣಿಗೆ ನೀರ್ ಇದ್ದಂಗೆ ಕಾಣಿಸುತ್ತೆ ಅಷ್ಟೇ, ಅಲ್ಲಿ ನೀರ್ ಇರೋದಿಲ್ಲ, ಮಳೆನೂ ಬಿದ್ದಿರಲ್ಲ. ಅಲ್ಲಿಗೆ ಹೋದ್ರೆ ಮತ್ತೆ ಮಾಮೂಲಿ ಆಗಿರುತ್ತೆ, ಮಾಮೂಲಿ ರೋಡೆ ನೋಡಿ ಮಾಮೂಲಿ ರೋಡೆ ಇದ್ದಂಗೆ ಇರುತ್ತೆ. ಬಟ್ ಇಲ್ಲಿ ನೋಡಿ ನೀರ್ ಇದ್ದಂಗೆ ಇದೆಯಾ, ಅಲ್ಲಿ ನೀರಲ್ಲ ಅದು. ಇಟ್ ಇಸ್ ಓನ್ಲಿ ಆಪ್ಟಿಕಲ್ ಇಲ್ಯೂಷನ್. ಇಟ್ ಈಸ್ ಪ್ರೊಡ್ಯೂಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅಲ್ಲಿಗೋಗಿ ನೀರ್ ಇರೋದಿಲ್ವಾ, ಮತ್ತೆ ಅಲ್ಲಿಂದ 1 ಕಿಲೋಮೀಟರ್ ದೂರ ನೋಡ್ಬಿಟ್ರೆ ಮತ್ತೆ ಅಲ್ಲೆಲ್ಲೋ ಮತ್ತೆ ನಿಮಗೆ ನೀರ್ ಇದ್ದಂಗೆ ಕಾಣಿಸ್ತಾ ಇರುತ್ತೆ. ಇದು ಕಾಣಿಸೋದು ಟೆಂಪರೇಚರ್ ಜಾಸ್ತಿ ಇದ್ದಾಗ ಮಾತ್ರನೇ. ಆವಾಗ ಅಟ್ಮಾಸ್ಫಿಯರಿಕ್ ಡೆನ್ಸಿಟಿ ಚೇಂಜ್ ಆಗ್ಕೊಂಡು ಹೋಗ್ತಾ ಇರುತ್ತೆ. ಆಯ್ತಾ. ಚೇಂಜ್ ಆಗೋದ್ರಿಂದಲೇ ಆ ಒಂದು ನಮಗೆ ಏನು ಅಪಿಯರ್ಸ್ ಟು ಬಿ ವಾಟರ್. ಅರ್ಥವಾಯ್ತಲ್ಲ, ನಾಟ್ ರಿಯಲ್, ಅಲ್ಲಿ ರಿಯಲ್ ವಾಟರ್ ಇರೋದಿಲ್ಲ. ಅರ್ಥವಾಯ್ತಲ್ಲ. ಇಟ್ ಅಪಿಯರ್ಸ್ ಟು ಬಿ ದೇರ್ ಅಷ್ಟೇ ಅದು. ಆಯ್ತು. ಇಟ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮಕ್ಕಳ ಗೊತ್ತಾಯ್ತಲ್ಲ. ಸೊ ನಿಮ್ ಕೇಳ್ತಾರೆ ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಮಿರೇಜ್ ಇದ್ದಂಗೆ. ನೋಡಿ ನೋಡ್ತಾ ಇದ್ದೀರಾ, ಲುಕ್ ಅಟ್ ದಿಸ್. ನೋಡಿ ನಾವು ಹೋಗ್ತಾ ಇದೀವಿ, ಇಲ್ಲಿ ನೀರ್ ಇದ್ದಂಗೆ ಇದೆಯಾ ನೋಡಿ. ನೋಡಿ ಅದು ಬೇರೆ ಏನೋ ನೋಡ್ತೀವಿ ನೋಡಿ, ಇಲ್ಲಿ ಕಾರ್ ಇದೆ, ಕಾರ್ ಕೆಳಗೆ ಇಮೇಜ್ ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ನೀರ್ ಇಲ್ಲ, ಅದು ಇದ್ದಂಗೆ ಇರುತ್ತೆ ಅಂತ. ಇಲ್ಲಿ ನಾವು ತುಂಬಾ ದೂರದಲ್ಲಿ ಹಿಂದೆ ಇದೀನಿ ನಾನು, ಹಿಂದೆ ಇದ್ರೆ ಇವಾಗ ಅಲ್ಲಿ ನೀರ್ ಇದ್ದಂಗೆ ಕಾಣಿಸ್ತಾ ಇರುತ್ತೆ. ಹಾಟ್ ಸಮ್ಮರ್ ಡೇ ಅದು, ಇಲ್ಲಿ ನೀರ್ ಇಲ್ಲ, ಮಳೆ ಏನು ಬಿದ್ದಿಲ್ಲ, ಆದ್ರೂ ಅಲ್ಲಿ ರಿಫ್ಲೆಕ್ಟ್ ಆದಂಗೆ ಇದೆಯಾ ನೋಡಿ, ಕಾರ್ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ನಮಗೆ. ಸೊ ಇಟ್ ಈಸ್ ಕಾಲ್ಡ್ ಮಿರೇಜ್ ಅಂತ ಕರೀತಾರೆ. ಇಟ್ ಈಸ್ ಓನ್ಲಿ ಆಪ್ಟಿಕಲ್ ಇಲ್ಯೂಷನ್ ಪ್ರೊಡ್ಯೂಸ್ಡ್ ಬೈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಯಾಕಂದ್ರೆ ಹಾಟ್ ಸಮ್ಮರ್ ಡೇ ನಲ್ಲಿ ಏರ್ ಡೆನ್ಸಿಟಿ ಇರುತ್ತೆ ನೋಡಿ, ಕೆಳಗಿನ ಲೇಯರು ತುಂಬಾ ಹಾಟ್ ಇರುತ್ತೆ, ಅದು ಲೆಸ್ ಡೆನ್ಸಿಟಿ ಆಗ್ತಾ ಇರುತ್ತೆ. ಮೇಲ್ಕ್ ಹೋದಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡಿದಾಗ ಆಯ್ತಾ, ಗ್ರಾಜುಯಲ್ ಆಗಿ ರಿಫ್ರಾಕ್ಷನ್ ಆಗ್ತಾ ಒಂದು ಟೋಟಲ್ ಗ್ರೇಸ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ರಿಫ್ಲೆಕ್ಷನ್ ಆಗುತ್ತೆ. ಆ ರಿಫ್ಲೆಕ್ಟೆಡ್ ರೇನೆ ನಾವು ನೋಡ್ತಾ ಇದ್ರೆ ಇಟ್ಸ್ ಆಸ್ ಇಫ್ ಅಪಿಯರ್ಸ್ ಟು ಬಿ ರಿಫ್ಲೆಕ್ಟೆಡ್ ಅಂತ ನಾನು ಕರಿತೀನಿ ಮಕ್ಕಳ. ಗೊತ್ತಾಯ್ತಲ್ಲ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅದೇ ಹೇಳ್ತು ನೋಡಿ, ಎಕ್ಸ್ಪ್ಲನೇಷನ್ ನೋಡ್ಕೊಂಬಿಡಿ. ಆನ್ ಹಾಟ್ ಸಮ್ಮರ್ ಡೇಸ್ the air near the ground becomes hotter than the air at the higher levels. So ಏನಾಗುತ್ತೆ, the refractive index decreases with increase of temperature. ಆಯ್ತಾ. ಅಂದ್ರೆ ಹಾಟ್ ಸ್ಯಾಂಡಿಗೆ ಹತ್ರ ಇರತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ. ಅದೇ ಹೇಳ್ತಾ ಇರೋದು ನೋಡಿ, ರಿಫ್ರಾಕ್ಟಿವ್ ಕಡಿಮೆ ಅಂದ್ರೆ ರೇರ್ ಮೀಡಿಯಂ ಹಾಕೊಂಡು ಹೋಗ್ತಾ ಇರುತ್ತೆ ಅಂತ. ಸೊ ಇಫ್ ಲೈಟ್ ಫ್ರಮ್ ಎ ಟಾಲ್ ಆಬ್ಜೆಕ್ಟ್ ಸಚ್ ಆಸ್ ಟ್ರೀ ಆಗ್ಬೋದು passes through air successively, bends away from the normal and undergoes T.I.R near the ground to a distant observer. The light appears to be coming from somewhere below the ground. ಎಲ್ಲೋ ಅರ್ಥವಾಯ್ತಲ್ಲ, ಗ್ರೌಂಡ್ಗಿಂತ ಕೆಳಗಿಂದ ಬಂದಂಗಿರುತ್ತೆ. ಅಪಿಯರ್ಸ್ ಟು ಬಿ ನೋಡಿ, ಅಪಿಯರ್ಸ್ ಟು ಬಿ ನಾಟ್ ರಿಯಲ್. ಸೊ ದ ಅಬ್ಸರ್ವರ್ ಸೀಸ್ ಅನ್ ಇನ್ವರ್ಟೆಡ್ ಇಮೇಜ್ ಇನ್ ಎ ಪೂಲ್ ಆಫ್ ವಾಟರ್ ನಿಯರ್ ದಿ ಟಾಲ್ ಆಬ್ಜೆಕ್ಟ್. ಅದ್ ಕೆಳಗೆ ನೀರ್ ಇದ್ದಂಗೆ ಕಾಣಿಸುತ್ತೆ ಅಷ್ಟೇ, ಆಸ್ ಇಫ್ ಇಸ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ಮಕ್ಕಳು ಗೊತ್ತಾಯ್ತೇನ್ರು, ಇಷ್ಟೇ ಅದು ನೆನ್ಪಿಟ್ಕೊಳ್ಳಿ. ಆನ್ ದ ಹಾಟ್ ಸಮ್ಮರ್ ಡೇಸ್ ದ ಏರ್ ನಿಯರ್ ದಿ ಗ್ರೌಂಡ್ ಬಿಕಮ್ಸ್ ಹಾಟರ್ than the air at the higher levels. The refractive index of decrease with increase in temperature. ಇದು ಪಾಯಿಂಟ್ ನೋಡ್ಕೊಳ್ಳಿ, ರಿಫ್ರಾಕ್ಟಿವ್ ಡಿಕ್ರೀಸ್ ಆಗುತ್ತೆ with increase in temperature. So if light from tall object such as tree passes through air successively, bends away from normal and undergoes T.I.R. Lastly, the light appears to be coming from somewhere below the ground, so the observer sees an inverted image in a pool of water near the tall object. ಮಕ್ಕಳ ಗೊತ್ತಾಯ್ತಂದ್ರ, ಫೈನ್. ಅದು ನೋಡಿ, ಅದೇ ಹೇಳ್ತಾ ಇರೋದು ನೋಡಿ, ಟಾಲ್ ಆಬ್ಜೆಕ್ಟ್ ಇದೆ, ಇಲ್ಲಿ ಇದ್ದಂಗೆ ನೋಡಿ, ಇದು ದಿಸ್ ದ ಇಮೇಜ್ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್. ವಾಟರ್ ಇಲ್ಲ ಅಲ್ಲಿ, ಇಟ್ ಅಪೇರ್ಸ್ ಟು ಬಿ ರಿಫ್ಲೆಕ್ಟೆಡ್ ಫ್ರಮ್ ಸರ್ಫೇಸ್ ಆಫ್ ವಾಟರ್ ನೋಡಿ. ಸೊ ಅವನಿಗೆ ಇಲ್ಲಿ ನೀರ್ ಇದೆಯೇನೋ ಅಂತ ಅನ್ಸುತ್ತೆ. ಇಲ್ಲಿ ಒಂಟ ಇದೆ ಅಲ್ವಾ, ಕ್ಯಾಮಲ್ ಇದೆ, ಪರ್ಸನ್ ಇದ್ದಾರೆ, ಆಯ್ತಾ, ಅವ್ರಿಗೆ ಇಲ್ಲಿ ನೀರ್ ಇದೆಯೇನೋ ಅಂತ ಅನ್ಸುತ್ತೆ, ಅಲ್ಲಿ ನೀರ್ ಇರೋದಿಲ್ಲ. ಇಟ್ಸ್ ಓನ್ಲಿ ಇಲ್ಯೂಷನ್, ಭ್ರಮೆ.
ಅರ್ಥವಾಯ್ತಲ್ಲ, ಭ್ರಮೆ ಅಂತ ಕರಿತೀವಲ್ಲ ಹಂಗಷ್ಟೇ, ಅಲ್ಲಿ ಇರೋದಿಲ್ಲ ಆಯ್ತಾ. ಸೊ ಹಾಗಾಗಿ ಅದನ್ನ ಇಲ್ಯೂಷನ್, ಆಪ್ಟಿಕಲ್ ಇಲ್ಯೂಷನ್ ಅಂತ ಕರೀತಾರೆ ಮಕ್ಕಳು ಆಯ್ತಾ. ಸಚ್ ಇನ್ವರ್ಟೆಡ್ ಇಮೇಜಸ್ ಆಫ್ ಡಿಸ್ಟೆಂಟ್ ಟಾಲ್ ಆಬ್ಜೆಕ್ಟ್ ಕಾಸಸ್ ಅನ್ ಆಪ್ಟಿಕಲ್ ಇಲ್ಯೂಷನ್. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತು. ಈ ಡೈಮಂಡ್ ಅಲ್ಲಿ ಕೂಡ ಅಷ್ಟೇ. ಇದು ಮುಗಿಸಿ ಮತ್ತೆ ನಾನು ನಿಲ್ಲಿಸ್ತೀನಿ ಇವಾಗ. ಬ್ರಿಲಿಯನ್ಸ್ ಆಫ್ ಡೈಮಂಡ್, ಡೈಮಂಡ್ ಇರುತ್ತೆ, ವಜ್ರ ಇರುತ್ತಲ್ಲ, ಅದು ಹೊಳಿತಾ ಇರುತ್ತೆ. ಯಾಕೆ ಆ ಹೊಳಪು ಯಾಕೆ ಬರಬೇಕು? ಯಾಕಂತಂದ್ರೆ ಇಟ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಯಾಕಂದ್ರೆ ಕ್ರಿಟಿಕಲ್ ಆಂಗಲ್ ಫಾರ್ ಡೈಮಂಡ್ ಏರ್ ಇಂಟರ್ಫೇಸ್ ಎಷ್ಟು ತುಂಬಾ ಕಡಿಮೆ ಇರುತ್ತೆ, 24.4 ಡಿಗ್ರಿ ಇರುತ್ತೆ ಆಯ್ತಾ. ಸೊ ಕ್ರಿಟಿಕಲ್ ಆಂಗಲ್ ಅದಕ್ಕಿಂತ ಜಾಸ್ತಿ ಬೀಳ್ತಾ ಇರುತ್ತಲ್ಲ, ಅವಾಗ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ದಿಸ್, ಸೊ ನಾರ್ಮಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್ ನೋಡಿ. ಸೊ ಬೈ ಕಟಿಂಗ್ ದ ಡೈಮಂಡ್ ಸೂಟಬಲಿ ಮಲ್ಟಿಪಲ್ TIR ಕ್ಯಾನ್ ಬಿ ಮೇಡ್ ಟು ಅಕ್ಕರ್. ನೋಡಿ ಇದೆ, ನೋಡ್ತಾ ಇದ್ದೀರಾ, ಇದು ವಜ್ರ ಅಂತ ಕರೀತಾರೆ ಡೈಮಂಡ್. ಇಲ್ಲಿ ನೋಡಿ ಮಲ್ಟಿಪಲ್ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಇಟ್ ಈಸ್ ಸೋ ಕಟ್ ದಟ್ ಲೈಟ್ ರೇ ಇನ್ಸಿಡೆಂಟ್ ಅಟ್ ಅನ್ ಆಂಗಲ್ ಗ್ರೇಟರ್ ದನ್ 24.4 ಡಿಗ್ರಿ. ಅವಾಗ ಏನಾಗ್ತಾ ಇರುತ್ತೆ ಹೇಳಿ, ಲೈಟ್ ರೇ ಅಂಡರ್ಗೋ ರಿಫ್ಲೆಕ್ಷನ್. ಸೊ ನಮಗೆ ರಿಫ್ಲೆಕ್ಷನ್ ಆಗ್ತಾ ಇರೋದ್ರಿಂದ ಡೈಮಂಡ್ ನಮಗೆ ಹೊಳಿತಾ ಇರೋದು. ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್, ಇದನ್ನ ಸ್ಪಾರ್ಕಲ್ಸ್ ಅಂತ ಕರೀತಾರೆ. ಸೊ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್ ಇಸ್ ಡ್ಯೂ ಟು ವಾಟ್? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮಕ್ಕಳ ಗೊತ್ತಾಯ್ತೇನ್ರು? ಸೊ ವಾಟ್ ಈಸ್ ದ ರೀಸನ್ ಫಾರ್ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್? Sparkling of diamond is due to TIR, total internal reflection. Fine. ನೋಡಿ ಈ ತರ ಲೈಕ್ ದಿಸ್ ನೋಡಿ, ರಿಫ್ಲೆಕ್ಟೆಡ್ ರೇ ಬರ್ತಿರೋದೆಲ್ಲ ಕಂಪ್ಲೀಟ್ ನಮಗೆ ಹೊಳಿತಾ ಇರುತ್ತೆ ಅಷ್ಟೇ. ಡೈಮಂಡ್ ವಜ್ರ ನೋಡ್ತೀವಲ್ಲ, ಸೊ ಡಿಫ್ರೆಂಟ್ ಸ್ಪಾರ್ಕಲ್ ಬೀಳ್ತಾ ಇರುತ್ತೆ ಕಣ್ಣಿಗೆ ಆಯ್ತಾ. ಇಟ್ ಈಸ್ ಡ್ಯೂ ಟು TIR ನೋಡಿ, ಲೈಕ್ ದಿಸ್ ನೋಡಿ, ಇಲ್ಲಿ ನಾವು ನೋಡ್ತಾ ಇದೀವಿ ಕಣ್ಣಿಂದ ಆಯ್ತಾ. ನೋಡಿ ಲೈಟ್ ರೇ ಬಂದಿರೋದು, ಸೊ ಇಟ್ ಸಫರ್ಸ್ ರಿಫ್ಲೆಕ್ಷನ್ ನೋಡಿ, it suffers reflection at different phases. Diamond idu, it is cut in suitable way that light enters the media, suffers TIR at many places and come back. Artha aita makla? So this is how we can explain the sparkling of diamond. So sparkling of diamond is due to TIR. Makla godaitala? Fine. Okay, fine. ಓಕೆ ಫೈನ್. ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೇನೆ ಮಕ್ಕಳ. ಎಲ್ಲಿವರೆಗೂ ಅರ್ಥ ಆಯ್ತಲ್ಲ? ಹೋಪ್ ಯು ಅಂಡರ್ಸ್ಟುಡ್. ಹೋಪ್ ಯು ಅಂಡರ್ಸ್ಟುಡ್. ಎನಿ ಡೌಟ್ ಅಬೌಟ್ ದಿಸ್ ಹೇಳಿ, ರೆಸ್ಪಾಂಡ್ ಮಾಡಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಟಾಪಿಕ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇಸ್ ಟಾಪಿಕ್? ಓಕೆ, ಥ್ಯಾಂಕ್ ಯು. ಫೈನ್ ಫೈನ್. ಓಕೆ, ಇಂಪಾರ್ಟೆಂಟ್ ಅದು ಆಪ್ಟಿಕ್ಸ್ ಕೂಡ ಇಸ್ ಕ್ಲಿಯರ್. ಫೈನ್, ಥ್ಯಾಂಕ್ ಯು. ಆಯ್ತಾ, ನೋಟ್ಸನ್ನು ನಾನು ಬೋರ್ಡ್ PU ಬೋರ್ಡ್ ಕಳಿಸ್ತೀನಿ ಆಯ್ತಾ. ಇವೆಲ್ಲ ಕೂಡ ಚೆನ್ನಾಗಿ ಅರ್ಥ ಆಗಿದ್ರೆ ಸಾಕು ನನಗೆ. ಫೈನ್, ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಆಯ್ತಾ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು. ಫೈನ್, ಬಾಯ್. ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. Thank you very much. Thank you.